ರಾಜು ತನ್ನ ತಂದೆ ತಾಯಿ ಮತ್ತು ತಂಗಿಯ ಜೊತೆ ಸೇರಿ ವಾಸ ಮಾಡ್ತಾ ಇದ್ದ. ಅವರು ಬಡವರಾದ್ರೂ ತುಂಬಾ ಸಂತೋಷವಾಗಿದ್ರು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಾಜುವಿನ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ನಲ್ಲಿ ಸತ್ತೋಗ್ತಾರೆ. ಈಗ ರಾಜು ಮತ್ತು ಅವನ ತಂಗಿ ಮಾತ್ರ ಇದ್ರು. ಆದರೆ ತಂದೆ ತಾಯಿ ಇಲ್ಲದ ಆ ಮನೆಯಲ್ಲಿ ಅವನಿಂದ ಇರಲು ಆಗ್ತಾ ಇರಲಿಲ್ಲ. ರಾಜು ಮತ್ತು ಅವನ ತಂಗಿ ಅವರಿಬ್ಬರು ತಮ್ಮ ಸಂಬಂಧಿಕರ ಊರಿಗೆ ಚಿಕ್ಕಬಳ್ಳಾಪುರದ ಸಮೀಪ ಇರುವ ಒಂದು ಹಳ್ಳಿಗೆ ಬಂದು ಸೇರ್ಕೊಳ್ತಾರೆ. ನಾನು ಕೆಲಸಕ್ಕೆ ಹೋದರೆ ನನ್ನ ತಂಗಿ ಒಬ್ಬಳೇ ಇರಬಾರದು, ಸಂಬಂಧಿಕರ ಹತ್ತಿರ ಇರಲಿ ಅಂತ ರಾಜು ಅಂದುಕೊಳ್ತಾನೆ. ಕೆಲವು ದಿನಗಳ ನಂತರ ಈಗ ರಾಜುಗೆ ಒಂದು ಲಾರಿ ಡ್ರೈವರ್ನ ಉದ್ಯೋಗ ಕೂಡ ಸಿಕ್ಕಿತ್ತು. ರಾಜು ತುಂಬಾ ಸಂತೋಷ ಪಡ್ತಾನೆ. ಈಗ ಅವರು ಊರು ಬಿಟ್ಟು ಬಂದು 1 ವರ್ಷ ಕಳೆದು ಹೋಗಿತ್ತು. ಆ ರಾತ್ರಿ ರಾಜುಗೆ ಒಂದು ಫೋನ್ ಕಾಲ್ ಬರುತ್ತೆ. ಅರ್ಜೆಂಟ್ ಆಗಿ ಡೆಲಿವರಿ ಮಾಡಬೇಕು, ತಕ್ಷಣ ಹೊರಡು ಅಂತ. ರಾಜು ಎದ್ದು ಮುಖ ತೊಳೆದುಕೊಂಡು ತನ್ನ ಗೆಳೆಯನ ಜೊತೆ ಆಫೀಸ್ಗೆ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಲಾರಿ ಪೂರ್ತಿ ಲೋಡ್ ಆಗಿ ರೆಡಿಯಾಗಿ ನಿಂತುಕೊಂಡಿತ್ತು. ಲಾರಿ ತೆಗೆದುಕೊಂಡು ಹೊರಗೆ ಬರಬೇಕಾದ್ರೆ ರಾಜು ನೋಡ್ತಾನೆ, ಗೇಟಿನ ಒಂದು ಮೂಲೆಯಲ್ಲಿ ಒಂದು ಹಳೆಯ ಲಾರಿ ನಿಂತಿತ್ತು. ಅದು ತುಂಬಾ ಹಳೆಯದಾಗಿತ್ತು, ಪೂರ್ತಿ ಧೂಳು ಹಿಡಿದು ಹೋಗಿತ್ತು. ರಾಜು ಇದಕ್ಕೆ ಮೊದಲು ಯಾವತ್ತೂ ಅಲ್ಲಿ ಆ ಲಾರಿಯನ್ನು ನೋಡಿದ್ದೇ ಇಲ್ಲ. ರಾಜು ಈಗ ತನ್ನ ಲಾರಿಯನ್ನು ಓಡಿಸಿಕೊಂಡು ಹೈವೇ ಬರ್ತಾನೆ. ಪೆಟ್ರೋಲ್ ಬಂಕ್ನಲ್ಲಿ ಲಾರಿ ನಿಲ್ಲಿಸಿ ಪೆಟ್ರೋಲ್ ತುಂಬಿಸಲು ಹೇಳಿ ರಾಜು ಕೆಳಗೆ ಇಳಿದು ಫ್ರೆಶ್ ಆಗಲು ಹೊರಗೆ ಹೋಗ್ತಾನೆ. ಈಗ ರಾಜು ನೋಡ್ತಾನೆ, ಅವನ ಕಂಪನಿಯ ಹೊರಗೆ ನಿಂತಿದ್ದ ಅದೇ ಹಳೆಯ ಲಾರಿ ಈಗ ಇಲ್ಲಿ ಅವನ ಎದುರುಗಡೆ ನಿಂತಿತ್ತು. ಅದನ್ನು ನೋಡಿ ರಾಜು ಒಂದು ಕ್ಷಣ ಗಾಬರಿಯಾಗ್ಬಿಡ್ತಾನೆ. ಈ ಲಾರಿಯಲ್ಲಿ ಯಾವ ಡ್ರೈವರ್ ಕೂಡ ಇರಲಿಲ್ಲ. ಇದು ನನಗಿಂತ ಮುಂಚೆ ಇಲ್ಲಿ ಹೇಗೆ ತಾನೇ ಬರಲು ಸಾಧ್ಯ? ಅವನಿಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ. ಇದೆಲ್ಲ ನನ್ನ ಭ್ರಮೆ ಇರಬಹುದು ಅಂತ ಹೇಳಿ ಅವನು ಈಗ ಮುಖ ತೊಳೆದುಕೊಂಡು ಬರಲು ಹೋಗ್ತಾನೆ. ರಾಜು ತನ್ನ ಗಾಡಿಗೆ ಪೆಟ್ರೋಲ್ ತುಂಬಿಸಿಕೊಂಡು ಗಾಡಿ ಒರೆಸಿಕೊಂಡು ಪೆಟ್ರೋಲ್ ಬಂಕಿನಿಂದ ಹೊರಗಡೆ ಬಂದ. ರಾಜು ಈಗ ಕನ್ನಡಿಯಿಂದ ಹೊರಗೆ ನೋಡ್ತಾ ಇದ್ದ ಆ ಹಳೆಯ ಲಾರಿಯನ್ನು. ಅದರ ಮೇಲೆ ಬರೆದಿದ್ದ ಬರಹವನ್ನು ನೋಡಿ ಅವನಿಗೆ ಶಾಕ್ ಆಗ್ಬಿಟ್ಟಿತ್ತು. ಅದರ ಮೇಲೆ ಬರೆದಿತ್ತು, ಪ್ರೀತಿ ಮಾಡುವುದಕ್ಕಿಂತ ಮೋಸ ಮಾಡುವ ಜನರು ಹೆಚ್ಚಾಗಿ ಇದ್ದಾರೆ ಅಂತ. ಇದೇ ಅಕ್ಷರಗಳನ್ನು ರಾಜು ಕೂಡ ತನ್ನ ಲಾರಿ ಹಿಂದೆ ಬರೆಸಿದ್ದ. ಅವನು ಯೋಚಿಸ್ತಾ ಇದ್ದ, ನಮ್ಮ ಕಂಪನಿಯಲ್ಲಿ ನಾನೊಬ್ಬನೇ ಈ ರೀತಿ ಬರೆಸಿದ್ದು, ಈ ಲಾರಿಗೆ ಈ ಪದಗಳು ಹೇಗೆ ಬರಲು ಸಾಧ್ಯ? ರಾಜು ಈಗ ಹಿಂದಕ್ಕೆ ತಿರುಗಿ ಆ ಟ್ರಕ್ ಅನ್ನು ನೋಡ್ತಾ ಇದ್ದ, ಇದರ ಡ್ರೈವರ್ ಯಾರು ಅಂತ. ನಂತರ ಅವನು ಮುಂದೆ ತಿರುಗಿ ರೋಡನ್ನು ನೋಡುವಷ್ಟರಲ್ಲಿ ಅವನ ಎದುರುಗಡೆ ಒಂದು ಮನುಷ್ಯನ ತಲೆ, ಕೇವಲ ತಲೆ ಮಾತ್ರ ಇತ್ತು, ಅಲ್ಲಿ ಪೂರ್ತಿ ದೇಹ ಇರಲಿಲ್ಲ. ಆ ತಲೆ ನಗುತ್ತಾ ರಾಜು ನನ್ನೇ ನೋಡ್ತಾ ಇತ್ತು. ನವೆಂಬರ್ ತಿಂಗಳಿನ ಆ ಚಳಿಯಲ್ಲೂ ಕೂಡ ರಾಜು ಈಗ ಬೆವರ್ತಾ ಇದ್ದ. ರಾಜು ಈಗ ಗಾಬರಿಯಲ್ಲಿ ತನ್ನ ಗಾಡಿಯನ್ನು ಸ್ಪೀಡ್ ಆಗಿ ಓಡಿಸುತ್ತಾ ಇದ್ದ. ಗಾಬರಿಯಲ್ಲಿ ಗಾಡಿ ನಿಲ್ಲಿಸಲು ಕೂಡ ಅವನು ಮರೆತು ಹೋಗಿದ್ದ. ಅಲ್ಲಿಂದ ತುಂಬಾ ದೂರ ಹೊರಟು ಹೋಗಿದ್ದ. ಆದ್ರೆ ಅವನ ತಲೆಯಲ್ಲಿ ಮಾತ್ರ ಒಂದೇ ಒಂದು ಮಾತು ಓಡ್ತಾ ಇತ್ತು, ನನ್ನ ಗಾಡಿಯಲ್ಲಿ ನಾನು ಬರೆಸಿರುವ ಅದೇ ಬರಹ ಆ ಗಾಡಿಯಲ್ಲಿ ಹೇಗಿದೆ? ಆ ತಲೆ ಅದು ಯಾರದ್ದು ಅಂತ ಅವನು ಯೋಚಿಸ್ತಾ ಇದ್ದ. ಅಷ್ಟರಲ್ಲೇ ಅವನ ಪಕ್ಕದಲ್ಲಿದ್ದ ಇನ್ನೊಂದು ಲಾರಿ ಜೋರಾಗಿ ಹಾರನ್ ಹೊಡೆಯುತ್ತಾ ಮುಂದೆ ಸಾಗುತ್ತೆ. ನೋಡುತ್ತಿದ್ದಂತೆ ಅದು ಮಾಯವಾಗ್ಬಿಟ್ಟಿತ್ತು. ರಾಜುಗೆ ಇದನ್ನೆಲ್ಲ ನೋಡಿ ಈಗ ತುಂಬಾ ಭಯವಾಗ್ಬಿಡುತ್ತೆ. ಇದೆಲ್ಲ ಏನು ನಡೀತಾ ಇದೆ ನನ್ನ ಜೊತೆ? ರಾಜು ಈಗ ಗಾಡಿ ಓಡಿಸಲು ಕೂಡ ಅವನಿಗೆ ಧೈರ್ಯ ಬರಲಿಲ್ಲ. ಅವನು ಸಡನ್ ಆಗಿ ಬ್ರೇಕ್ ಹಾಕಿ ಈಗ ತನ್ನ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿಕೊಂಡಿದ್ದ. ಆ ಸ್ಥಳದಲ್ಲಿ ಅಲ್ಲಿ ಏನೂ ಇರಲಿಲ್ಲ, ಯಾವ ಮನುಷ್ಯ ಕೂಡ ಓಡಾಡ್ತಾ ಇರಲಿಲ್ಲ. ಮಧ್ಯರಾತ್ರಿ ಆ ಕತ್ತಲಲ್ಲಿ ಆ ಒಂಟಿ ರಸ್ತೆಯಲ್ಲಿ ರಾಜು ತನ್ನ ಲಾರಿ ನಿಲ್ಲಿಸಿಕೊಂಡು ಒಬ್ಬನೇ ನಿಂತುಕೊಂಡಿದ್ದ. ರಾಜು ಜೊತೆಯಲ್ಲಿದ್ದ ಅವನ ಸ್ನೇಹಿತ ಅವನು ಚೆನ್ನಾಗಿ ಮಲಗಿಕೊಂಡಿದ್ದ. ರಾಜು ಈಗ ಬ್ಯಾಟರಿ ಆನ್ ಮಾಡಿಕೊಂಡು ತನ್ನ ಗಾಡಿಯನ್ನು ಚೆಕ್ ಮಾಡಲು ಹೋಗ್ತಾನೆ. ಎಲ್ಲವನ್ನು ಚೆಕ್ ಮಾಡಿಕೊಂಡು ಗಾಡಿ ಹತ್ತಬೇಕು ಅನ್ನುವಷ್ಟರಲ್ಲೇ ಅವನಿಗೆ ಅನ್ಸುತ್ತೆ, ನನ್ನ ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂತ. ಅವನು ಗಾಬರಿ ಪಟ್ಟುಕೊಂಡು ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಅಲ್ಲಿ ಹಿಂದೆ ಯಾರೂ ಕಾಣಿಸ್ತಾ ಇರ್ಲಿಲ್ಲ. ರಾಜು ಈಗ ಧೈರ್ಯ ಮಾಡಿಕೊಂಡು ತನ್ನ ಲಾರಿ ಹತ್ತಲು ಶುರು ಮಾಡ್ತಾನೆ. ಆಗ ಮತ್ತೆ ಅವನಿಗೆ ಅನ್ಸುತ್ತೆ, ನನ್ನ ಬೆನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ. ರಾಜು ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಯಾರೋ ಅವನ ತಲೆಗೆ ಜೋರಾಗಿ ಹೊಡೆದ ಹಾಗೆ ಆಗುತ್ತೆ. ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ರೋಡ್ನಲ್ಲಿ ಬಿದ್ದು ಹೋಗ್ತಾನೆ. ಮಾರನೆಯ ದಿನ ಬೆಳಿಗ್ಗೆ ಅವನು ಕಣ್ಣು ಬಿಟ್ಟಾಗ ಅವನು ಹಾಸ್ಪಿಟಲ್ನಲ್ಲಿ ಇದ್ದ. ಅವನ ಎದುರುಗಡೆ ರಾಜು ಗೆಳೆಯ ಕೂಡ ಇದ್ದಾನೆ. ಅಣ್ಣ, ನಿನ್ನೆ ರಾತ್ರಿ ನೀನು ಮಧ್ಯ ರೋಡ್ನಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದು ಹೋಗಿದ್ದೆ.
ನಾನು ಎದ್ದು ಗಾಡಿ ನಿಂತಿರೋದನ್ನ ನೋಡಿ ನಿನ್ನನ್ನು ಹುಡುಕ್ತಾ ಇರಬೇಕಾದ್ರೆ ಆಗಲೇ ನಾನು ನೋಡಿದೆ ನೀನು ನೆಲದ ಮೇಲೆ ಬಿದ್ದಿರೋದು. ನಿನ್ನನ್ನು ನೋಡಿ ಎಬ್ಬಿಸಲು ಎಷ್ಟೋ ಟ್ರೈ ಮಾಡಿದೆ ಅಣ್ಣ, ಆದ್ರೆ ನೀನು ಎದ್ದೇಳಲೇ ಇಲ್ಲ. ಆದ್ದರಿಂದಲೇ ನಿನ್ನನ್ನು ಎತ್ತಿಕೊಂಡು ಬಂದು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಣ್ಣ, ಇಷ್ಟಕ್ಕೂ ನಿನಗೇನಾಯಿತು? ನೀವು ಮಧ್ಯ ದಾರಿಯಲ್ಲಿ ಯಾಕೆ ಆ ರೀತಿ ಬಿದ್ದು ಹೋಗಿದ್ರಿ? ಆಗ ರಾಜು ನಡೆದ ಎಲ್ಲವನ್ನು ಅವರಿಗೆ ವಿವರಿಸ್ತಾ ಇದ್ದ. ಅಷ್ಟೊತ್ತಿಗಾಗಲೇ ಅಲ್ಲಿಗೆ ಕಂಪನಿಯಿಂದ ರಾಜುವನ್ನು ನೋಡಲು ಜನ ಕೂಡ ಬಂದಿದ್ರು. ರಾಜು ಮಾತು ಕೇಳಿ ಅವರಿಗೆ ಅರ್ಥವಾಗುತ್ತೆ, ಇದೆಲ್ಲ ಅವನದ್ದೇ ಕೆಲಸ ಅಂತ. ಸ್ವಲ್ಪ ಸಮಯದ ನಂತರ ಅವರು ಹೇಳ್ತಾರೆ, ರಾಜು, ನೀನು ಓಡಿಸುತ್ತಿರುವ ಲಾರಿ ಅದು ತುಂಬಾ ವರ್ಷದ ಮೊದಲು ದಿನೇಶ್ ಎನ್ನುವ ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದ. ಆ ಲಾರಿ ದಿನೇಶ್ನದ್ದು. ಅವನು ಆ ಲಾರಿಯನ್ನು ಯಾರಿಗೂ ಓಡಿಸಲು ಕೊಡ್ತಾ ಇರಲಿಲ್ಲ. ಅವನಿಗೆ ತನ್ನ ಗಾಡಿ ಅಂದ್ರೆ ತುಂಬಾ ಪ್ರೀತಿ. ಒಂದು ದಿನ ಕೆಲಸ ಬೇಗ ಮುಗಿಸಿಕೊಂಡು ದಿನೇಶ್ ತನ್ನ ಹೆಂಡತಿಯನ್ನು ನೋಡಲು ಮನೆಗೆ ಹೋಗ್ತಾನೆ. ಆ ದಿನ ಅವನು ಮನೆಯಲ್ಲಿ ನೋಡಬಾರದು ನೋಡ್ಬಿಟ್ಟಿದ್ದ. ಅವನು ಎಷ್ಟೋ ಪ್ರೀತಿಸಿ ಮದುವೆಯಾಗಿದ್ದ ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಇರೋದನ್ನ ಅದನ್ನು ನೋಡಿ ದಿನೇಶ್ಗೆ ತುಂಬಾ ಕೋಪ ಬಂದಿತ್ತು. ಅಲ್ಲೇ ಆ ವ್ಯಕ್ತಿಯನ್ನು ಕೊಂದು ಮುಗಿಸಿದ್ದ. ಸ್ವಲ್ಪ ಸಮಯದ ನಂತರ ಅವನ ತಪ್ಪು ಅವನಿಗೆ ಅರ್ಥವಾಗಿತ್ತು. ದಿನೇಶ್ ಸತ್ತು ಹೋದವನ ಕುಟುಂಬದ ಬಳಿ ಕ್ಷಮೆ ಕೇಳಿ ಆರ್ಥಿಕ ಸಹಾಯ ಕೂಡ ಮಾಡ್ತಿದ್ದ. ಪೊಲೀಸರಿಗೆ ಶರಣಾಗಲು ಹೋಗುವಾಗ ದಿನೇಶ್ ಹೆಂಡತಿ ಲಕ್ಷ್ಮಿ ಬೇಡ ಅಂತ ಅಡ್ಡ ಹಾಕಿದ್ಲು. ಅವಳು ಗಂಡನ ಜೊತೆ ತುಂಬಾ ಪ್ರೀತಿಯಾಗಿ ಇರುವಂತೆ ನಾಟಕ ಮಾಡ್ತಾ ಇದ್ಲು. ಆದರೆ ಸತ್ತು ಹೋದ ಆ ವ್ಯಕ್ತಿಯನ್ನು ದಿನೇಶ್ ಹೆಂಡತಿ ತುಂಬಾ ಪ್ರೀತಿಸ್ತಾ ಇದ್ಲು. ಅದಕ್ಕಾಗಿಯೇ ಅವಳು ಒಂದು ದಿನ ದಿನೇಶ್ಗೆ ಇಷ್ಟ ಅಂತ ಹೇಳಿ ನಾಟಿ ಕೋಳಿ ಸಾರು ಮಾಡಿದ್ಲು. ಆ ಊಟದಲ್ಲಿ ದಿನೇಶ್ಗೆ ವಿಷ ಹಾಕಿ ಕೊಂದು ಹಾಕಿದ್ಲು. ಅವಳಿಗೆ ಗಂಡನ ಮೇಲೆ ಎಷ್ಟು ಕೋಪವಿತ್ತು ಅಂದ್ರೆ ಅವಳು ಗಂಡನ ಶರೀರವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ದೂರ ಎತ್ಕೊಂಡು ಹೋಗಿ ಬಿಸಾಡಿದ್ಲು. ಸ್ವಲ್ಪ ದಿನಕ್ಕೆ ಏನಾಯ್ತೋ ಏನೋ ಅವಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಆಗಿನಿಂದ ದಿನೇಶ್ ಆತ್ಮ ಇದೇ ರೋಡ್ಗಳಲ್ಲಿ ಸುತ್ತಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ರಾಜು ತೀರ್ಮಾನ ಮಾಡ್ಕೊಳ್ತಾನೆ, ನಾನು ದಿನೇಶ್ ಮನೆಗೆ ಹೋಗಿ ಅವನ ಆತ್ಮದ ಶಾಂತಿಗಾಗಿ ಏನನ್ನಾದ್ರೂ ಪೂಜೆ ಮಾಡಿಸ್ತೀನಿ ಅಂತ. ರಾಜು ಈಗ ದಿನೇಶ್ ಆತ್ಮ ಶಾಂತಿಗಾಗಿ ಅವನು ಪೂಜೆಗಳನ್ನು ಮಾಡಿಸಿದ್ದ. ಈಗ ಎಲ್ಲವೂ ಸರಿ ಹೋಗಿತ್ತು ಅಂತ ರಾಜು ಅಂದುಕೊಳ್ತಾನೆ ಇದ್ದ. ಆದ್ರೆ ಇದೆಲ್ಲ ನಡೆದು ಕೇವಲ 15 ದಿನಗಳು ಕಳೆದಿತ್ತಷ್ಟೇ. ರಾಜು ಈಗ ತನ್ನ ಸಂಬಂಧಿಕರ ಮನೆಗೆ ಊಟಕ್ಕೆ ಹೋಗಿರ್ತಾನೆ, ಒಂದು ಫಂಕ್ಷನ್ಗಾಗಿ. ಅಲ್ಲಿ ಊಟ ಮುಗಿಸಿಕೊಂಡು ಅವನು ಹೊರಡಬೇಕಾದ್ರೆ ಆ ಮನೆಯ ಬಳಿ ಒಂದು ಲಾರಿ ನಿಂತಿತ್ತು. ಅದು ಅದೇ ಹಳೆಯ ಲಾರಿ. ರಾಜು ಈಗ ತನ್ನ ಲಾರಿ ಹತ್ತಿ ನೋಡ್ತಾನೆ. ಅದರಲ್ಲಿ ಕುಳಿತಿದ್ದ ವ್ಯಕ್ತಿ ರಾಜುನನ್ನು ನೋಡಿ ಒಂದು ರೀತಿಯ ವಿಚಿತ್ರವಾಗಿ ನಗ್ತಾನೆ. ಅವನ ಮುಖ ಆ ವ್ಯಕ್ತಿಯನ್ನು ನೋಡಿ ರಾಜುಗೆ ಶಾಕ್ ಆಗಿತ್ತು. ಯಾಕೆಂದ್ರೆ ಅವನು ಬೇರೆ ಯಾರು ಅಲ್ಲ, ದಿನೇಶ್ ಕೊಂದಿದ್ದ ಶಿವು. ಪೂಜೆಗಳನ್ನೆಲ್ಲ ಮಾಡುವ ಮೊದಲು ರಾಜು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ಎಲ್ಲವನ್ನು ವಿಚಾರಿಸಿಕೊಂಡಿದ್ದ. ದಿನೇಶ್, ಅವನ ಹೆಂಡತಿ ಮತ್ತು ಶಿವು ಫೋಟೋಗಳನ್ನು ಕೂಡ ಅವನು ಪೊಲೀಸ್ ಸ್ಟೇಷನ್ ಅಲ್ಲಿಯೇ ನೋಡಿದ್ದ. ಗಾಡಿಯಲ್ಲಿ ಇದ್ದ ಆ ವ್ಯಕ್ತಿ ಅವನು ಶಿವು ಆಗಿದ್ದ. ಈಗ ರಾಜು ತುಂಬಾ ಗಾಬರಿ ಪಡ್ತಾನೆ. ರಾಜು ತನ್ನ ಊರಿಗೆ ಹೋಗಿ ಒಬ್ಬ ಮಂತ್ರವಾದಿಯನ್ನು ಕೂಡ ಮೀಟ್ ಮಾಡ್ತಾನೆ. ಆ ಮಂತ್ರವಾದಿ ರಾಜುಗೆ ಒಂದು ತಾಯಿತ ಕೊಡ್ತಾರೆ. ಇನ್ನೊಂದು ತಾಯಿತವನ್ನು ಅವನ ಕೈಗೆ ಕೊಟ್ಟು, ಈ ತಾಯಿತವನ್ನು ನಿನ್ನ ಕೈಯಾರೆ ನಿನ್ನ ಲಾರಿ ಸ್ಟೇರಿಂಗ್ಗೆ ಕಟ್ಟು ಅಂತ ಹೇಳ್ತಾನೆ. ಆ ತಾಯಿತವನ್ನು ಕಟ್ಟಿಕೊಂಡ ನಂತರ ರಾಜು ಈಗ ನೆಮ್ಮದಿಯಾಗಿದ್ದ. ಈಗ ಎಲ್ಲ ಭಯಾನಕ ಘಟನೆಗಳು ಇನ್ನು ಮುಕ್ತಾಯವಾಗಿದ್ವು. ಆ ಹಳೆಯ ಲಾರಿ ಅದು ಈಗ ಅಲ್ಲೇ ಸೈಲೆಂಟ್ ಆಗಿ ನಿಂತುಕೊಂಡಿತ್ತು. ರಾಜುಗೆ ಮಂತ್ರವಾದಿ ಹೇಳ್ತಾನೆ, ನೀನು ಒಳ್ಳೆಯವನು, ಆದ್ದರಿಂದಲೇ ದಿನೇಶ್ ಆತ್ಮ ಮುಕ್ತಿಗಾಗಿ ನಿನ್ನನ್ನು ಆರಿಸಿಕೊಂಡಿತ್ತು ಅಂತ ಹೇಳಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.